ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್. ದಯವಿಟ್ಟು ನನ್ನ ಅಮ್ಮನನ್ನು ಕಾಪಾಡಿ. ನನ್ನ ಬಳಿ ಕೇವಲ 5,000 ರೂಪಾಯಿ ಮಾತ್ರ ಇದೆ. ನೀವು ಏನೇ ಹೇಳಿದರೂ ನಾನು ಎಲ್ಲವನ್ನೂ ಮಾಡ್ತೀನಿ. ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದರೆ ನಾನು ನನ್ನ ಕಿಡ್ನಿಯನ್ನು ಸಹ ಅಮ್ಮನಿಗಾಗಿ ಕೊಟ್ಟು ಬಿಡ್ತೀನಿ. ನನ್ನ ಕಿಡ್ನಿಯನ್ನು ನೀವು ತಗೊಂಡು ಯಾರಿಗಾದರೂ ಮಾರಾಟ ಮಾಡಿ ಬಂದ ದುಡ್ಡಿನಲ್ಲಿ ನನ್ನ ಅಮ್ಮನನ್ನು ಬದುಕಿಸಿಕೊಡಿ ಎಂದು ಕೇಳ್ಕೊಳ್ತಾ ಇದ್ದ ರಾಜು. ಆಸ್ಪತ್ರೆಯಲ್ಲಿ ರಾಜು ಎಲ್ಲ ಡಾಕ್ಟರ್ಗಳ ಕಾಲು ಹಿಡಿದುಕೊಂಡು ಕೇಳ್ಕೊಳ್ತಾ ಇದ್ದ, ಸರ್, ದಯವಿಟ್ಟು ನನ್ನ ಅಮ್ಮನನ್ನು ಬದುಕಿಸಿಕೊಡಿ. ಈ ಪ್ರಪಂಚದಲ್ಲಿ ನನಗೆ ಇರುವುದು ಕೇವಲ ನನ್ನ ಅಮ್ಮ ಮಾತ್ರ. ಅಮ್ಮನನ್ನು ಬಿಟ್ಟರೆ ನನಗೆ ಬೇರೆ ಯಾರೂ ಇಲ್ಲ. ಡಾಕ್ಟರ್ಗಳು, ಸ್ಟಾಫ್ಗಳು ಎಲ್ಲರೂ ಹೇಳ್ತಾ ಇದ್ರು, ಇದು ಚಾರಿಟಿ ಹಾಸ್ಪಿಟಲ್ ಅಲ್ಲ, ದುಡ್ಡು ಕೊಟ್ಟೆ ಮಾತ್ರನೇ ಇಲ್ಲಿ ಚಿಕಿತ್ಸೆ ಸಿಗೋದು ಅಂತ. ಆ ಹುಡುಗ ಎಲ್ಲರನ್ನೂ ಕೇಳ್ಕೊಳ್ತಾ ಇದ್ದ, ಆದರೆ ಯಾರ ಮನಸ್ಸು ಕರಗಲೇ ಇಲ್ಲ. ಕೊನೆಗೆ ರಾಜು ಹೇಳ್ತಾನೆ, ನಾನು ನನ್ನ ಕಿಡ್ನಿಯನ್ನು ಮಾರಾಟ ಮಾಡ್ತೀನಿ. ನನ್ನ ಕಿಡ್ನಿ ತಗೊಂಡು ನೀವು ಯಾರಿಗಾದರೂ ಮಾರಾಟ ಮಾಡ್ಕೊಳ್ಳಿ. ದಯವಿಟ್ಟು ನನ್ನ ತಾಯಿಯನ್ನು ಮಾತ್ರ ಬದುಕಿಸಿಕೊಡಿ. ನನಗೆ ಅಮ್ಮನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಂತ. ರಾಜುವಿನ ಕಣ್ಣೀರು, ಅವನ ಮಾತುಗಳನ್ನು ಕೇಳಿ ಆ ಡಾಕ್ಟರ್ ಹೇಳ್ತಾರೆ, ತಕ್ಷಣ ಆ ಹುಡುಗನ ತಾಯಿಯನ್ನು ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಿಕೊಳ್ಳಿ ಅಂತ. ರಾಜು, ನೀನು ದುಡ್ಡು ಕೊಡುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಡಾಕ್ಟರ್. ರಾಜು ಮನೆಯಲ್ಲಿ ರಾಜು ಮತ್ತು ಅವರ ಅಮ್ಮ ಶಾಂತಿ ಮಾತ್ರ ಇದ್ರು. ರಾಜುವಿನ ತಂದೆ ಸುಮಾರು 6 ವರ್ಷದ ಮೊದಲೇ ತೀರಿಕೊಂಡಿದ್ರು. ತುಂಬಾ ಬಡವರಾದ ಶಾಂತಿ ತನ್ನ ಮಗನಿಗಾಗಿ ತುಂಬಾ ಕಷ್ಟಪಡ್ತಾ ಇದ್ರು. ಒಂದು ಹೊತ್ತು ಉಪವಾಸವಿದ್ದು ಆದರೂ ಸರಿ ತನ್ನ ಮಗನನ್ನು ಚೆನ್ನಾಗಿ ಓದಿಸ್ತಾ ಇದ್ರು. ರಾಜು ಬಡತನದಲ್ಲಿಯೇ ತುಂಬಾ ಚೆನ್ನಾಗಿ ಓದ್ಕೊಳ್ತಾ ಇದ್ದ. ಆ ದಿನ ಅವನ ಶಾಲೆಯಲ್ಲಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಆ ಕಾರ್ಯಕ್ರಮದಲ್ಲಿ ರಾಜು ಕೂಡ ಒಂದು ಭಾಷಣವನ್ನು ಮಾಡಬೇಕಾಗಿತ್ತು. ಭಾಷಣ ಮಾಡುವಾಗ ಮಕ್ಕಳೆಲ್ಲ ಅವನನ್ನು ನೋಡಿ ಹಂಗಿಸ್ತಾ ಇದ್ರು. ಏಯ್ ರಾಜು, ಜೋರಾಗಿ ಮಾತನಾಡು, ಯಾರಿಗೂ ಕೇಳಿಸ್ತಾ ಇಲ್ಲ, ನೀನು ಏನು ಹೇಳ್ತಾ ಇದೀಯಾ ಅಂತ. ಆ ದಿನ ಸ್ಟೇಜ್ ಮೇಲೆ ರಾಜು ಮಾಡಿದ ಭಾಷಣ ಕೇಳಿ ಎಲ್ಲರೂ ಹಾಗೆಯೇ ಸೈಲೆಂಟ್ ಆಗಿ ಕುಳಿತು ಬಿಟ್ಟಿದ್ರು. ಈಗ ಯಾರ ಬಾಯಿಂದಲೂ ಮಾತುಗಳೇ ಬರ್ತಾ ಇರಲಿಲ್ಲ. ರಾಜು ಹೇಳ್ದ, ಸುಮಾರು 6 ತಿಂಗಳ ಮುಂಚೆ ನನ್ನ ತಾಯಿ ಜೀವ ಮರಣದ ಹೋರಾಟ ಮಾಡ್ತಾ ಇದ್ರು. ಅಮ್ಮ ಸಾಯುವ ಹಂತದಲ್ಲಿ ಇದ್ರು. ಆದರೆ ಅವರನ್ನು ಆಸ್ಪತ್ರೆಗೆ ಸೇರಿಸಲು ನನ್ನ ಬಳಿ ದುಡ್ಡೇ ಇರಲಿಲ್ಲ. ಅಮ್ಮನನ್ನು ಬದುಕಿಸಿಕೊಳ್ಳಲು ನಾನು ನನ್ನ ಕಿಡ್ನಿಯನ್ನು ಮಾರಿಬಿಡೋಣ ಅಂತ ಅಂದುಕೊಂಡಿದ್ದೆ. ಆದರೆ ಆ ದಿನ ಒಬ್ಬ ಡಾಕ್ಟರ್ ರವಿ ಪಾಟೀಲ್ ಅವರು ನನ್ನ ಬಳಿ ದುಡ್ಡು ತೆಗೆದುಕೊಳ್ಳದೆ ನನ್ನ ತಾಯಿಯ ಜೀವವನ್ನು ಕಾಪಾಡಿದ್ರು. ಆ ದಿನವೇ ನನಗೆ ಅರ್ಥವಾಯಿತು ಗಣತಂತ್ರ ಅಂದರೆ ಏನು ಅಂತ. ಗಣರಾಜ್ಯೋತ್ಸವ ಅಂದರೆ ಅದು ಪುಸ್ತಕಗಳಲ್ಲಿ ಹೇಳಿರುವ ಹಾಗೆ ಅಲ್ಲ. ಗಣರಾಜ್ಯೋತ್ಸವ ಅಂದರೆ ಒಬ್ಬರಿಗೆ ಒಬ್ಬರು ಸಹಾಯ ಮಾಡುವುದು, ಕಷ್ಟದ ಕಾಲದಲ್ಲಿ ಒಬ್ಬರ ಕೈಯನ್ನು ಒಬ್ಬರು ಹಿಡಿದುಕೊಳ್ಳುವುದು. ನಾನು ಈ ದಿನ ಇಲ್ಲಿ ನಿಂತುಕೊಳ್ಳಲು ಕಾರಣ, ಆ ದಿನ ಒಬ್ಬರು ನನ್ನ ಕೈ ಹಿಡಿದುಕೊಂಡು ನನಗೆ ಸಹಾಯ ಮಾಡಿದ್ರು. ಇದೇ ನಿಜವಾದ ಗಣತಂತ್ರದ ಅರ್ಥ, ಇದೇ ನಿಜವಾದ ಗಣರಾಜ್ಯೋತ್ಸವ. ರಾಜು ಮಾಡಿದ ಈ ಭಾಷಣವನ್ನು ಕೇಳಿ ಶಾಲೆಯ ಎಲ್ಲರೂ ಮೆಚ್ಚಿಕೊಂಡಿದ್ರು. ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ತಾ ಇದ್ರು. ರಾಜುವಿನ ಈ ವಿಡಿಯೋ ತುಂಬಾ ಜಾಸ್ತಿ ವೈರಲ್ ಆಗಿಬಿಡುತ್ತೆ. ಇದನ್ನು ನೋಡಿ ಕಲೆಕ್ಟರ್ ಕೂಡ ಮೆಚ್ಚಿಕೊಳ್ತಾರೆ. ಕಲೆಕ್ಟರ್ ಖುದ್ದಾಗಿ ಶಾಲೆಗೆ ಬಂದು ರಾಜುನನ್ನು ಆಹ್ವಾನಿಸುತ್ತಾರೆ ಡೆಲ್ಲಿಗೆ ಬರಲು. ರಾಜು ಹೇಳ್ತಾನೆ, ಸರ್, ಅಲ್ಲಿಗೆ ಬರಲು ನನ್ನ ಬಳಿ ದುಡ್ಡು ಇಲ್ಲ, ಹಾಕಿಕೊಳ್ಳಲು ಒಳ್ಳೆಯ ಬಟ್ಟೆಗಳು ಸಹ ಇಲ್ಲ ಅಂತ. ಆಗ ಕಲೆಕ್ಟರ್ ಸಾಹೇಬರು ಹೇಳ್ತಾರೆ, ರಾಜು, ನಿನ್ನ ಬಳಿ ಏನಿದೆಯೋ ಅದನ್ನೇ ಹಾಕಿಕೊಂಡು ಬಾ. ಸರ್ಕಾರದ ಗಾಡಿಯಲ್ಲೇ ನಾವು ನಿನ್ನನ್ನು ಕರೆದುಕೊಂಡು ಹೋಗ್ತೀವಿ. ಯಾರಿಗೋಸ್ಕರನೋ ಏನೋ ತೋರಿಸಿಕೊಳ್ಳಲು ಹೊಸ ಬಟ್ಟೆಗಳನ್ನು ಧರಿಸುವ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ಆಗ ಪ್ರಿನ್ಸಿಪಲ್ ಕೂಡ ಹೇಳ್ತಾರೆ, ನೀನು ನಮ್ಮ ಶಾಲೆಯ, ನಮ್ಮ ಊರಿನ ಗೌರವವನ್ನು ಹೆಚ್ಚಿಸ್ತಾ ಇದೀಯಾ. ಚೆನ್ನಾಗಿ ನೆನ್ಪಿಟ್ಕೋ ರಾಜು, ಈ ದಿನ ನೀನು ಏನು ಹೇಳ್ತೀಯೋ ಅದನ್ನು ಪೂರ್ತಿ ದೇಶ ಕೇಳುತ್ತೆ. ಎಲ್ಲ ಜನರು ನಿನ್ನನ್ನೇ ನೋಡ್ತಾರೆ. ನಿನ್ನಿಂದ ನಮ್ಮ ಶಾಲೆಗೆ ಎಷ್ಟೊಂದು ಗೌರವ ಸಿಗುತ್ತೆ ಅಂತ. ರಾಜು ಎಷ್ಟೋ ಸಂತೋಷವಾಗಿ ತನ್ನ ತಾಯಿಗೆ ಈ ವಿಷಯವನ್ನು ಹೇಳ್ಕೊಳ್ತಾನೆ. ಅಮ್ಮ, ನನ್ನನ್ನು ಪ್ರಧಾನಮಂತ್ರಿಯವರು ಡೆಲ್ಲಿಗೆ ಆಹ್ವಾನಿಸಿದ್ದಾರೆ. ನಾನು ಕೆಂಪು ಕೋಟೆಯಲ್ಲಿ ನಿಂತುಕೊಂಡು ಭಾಷಣ ಕೊಡ್ತೀನಿ. ಆ ತಾಯಿಯ ಸಂತೋಷದಿಂದ ತನ್ನ ಮಗನನ್ನು ತಬ್ಬಿಕೊಂಡು ಅಳ್ತಾ ಇದ್ರು. ಆ ಊರಿನಲ್ಲಿ ಸರ್ಕಾರಿ ಗಾಡಿಗಳನ್ನು ನೋಡಿ ಊರಿನ ಎಲ್ಲ ಜನರು ಆಶ್ಚರ್ಯ ಪಡ್ತಾ ಇದ್ರು. ಈ ಪುಟ್ಟ ಹಳ್ಳಿಗೆ, ಇಂತಹ ಬೀದಿಗೆ ಸರ್ಕಾರಿ ಗಾಡಿಗಳು ಯಾಕೆ ಬರ್ತಾ ಇದ್ದಾವೆ ಅಂತ. ಆ ಹಳ್ಳಿಯ ಎಲ್ಲರೂ ವಿಷಯ ತಿಳಿದು ತುಂಬಾ ಹೆಮ್ಮೆ ಪಡ್ತಾ ಇದ್ರು. ನಮ್ಮ ಊರಿನ ಗೌರವ ಈ ಹುಡುಗ ಈ ದಿನ ಹೆಚ್ಚಿಸ್ತಾ ಇದ್ದಾನೆ ಅಂತ ಹೇಳಿ. ಈಗ ರಾಜು ಮತ್ತು ಶಾಂತಿಯವರು ಸರ್ಕಾರಿ ವಾಹನದಲ್ಲಿ ಡೆಲ್ಲಿಗೆ ಹೋಗಿ ತಲುಪಿದ್ರು.
ರಾಜುವಿನ ಬಟ್ಟೆಯನ್ನು ನೋಡಿ ಅಲ್ಲಿದ್ದ ಕೆಲವರು ನಗ್ತಾ ಇದ್ರು. ಇವನು ಯಾರು? ಇಂತಹ ಬಟ್ಟೆಗಳನ್ನು ಹಾಕಿಕೊಂಡು ಬಂದಿದ್ದಾನೆ. ಇಲ್ಲಿಗೆ ಬರಬೇಕಾದ್ರೆ ಸ್ವಲ್ಪ ನೀಟಾಗಿ ಗೌರವವಾಗಿ ಒಳ್ಳೆಯ ಬಟ್ಟೆಗಳನ್ನು ಧರಿಸಿ ಬರಬೇಕಲ್ವಾ ಅಂತ ಅವರೆಲ್ಲ ಹೇಳ್ತಾ ಇದ್ರು. ಇನ್ನು ಕೆಲವರು ಯಾವುದಾದರೂ ಆಶ್ರಮದಿಂದ ಬಂದಿರಬೇಕು ಅಂತ ಗುಸುಗುಸು ಮಾತನಾಡಿಕೊಳ್ತಾ ಇದ್ರು. ರಾಜು ಮತ್ತು ಶಾಂತಿ ಅವರು ತಲೆ ಬಗ್ಗಿಸಿಕೊಂಡು ಭಯಪಡುತ್ತಾ ಗಾಬರಿಯಾಗಿ ಕುಳಿತುಕೊಂಡಿದ್ರು. ಆಗಲೇ ಅಲ್ಲಿಗೆ ಡಾಕ್ಟರ್ ರವಿ ಪಾಟೀಲ್ ಅವರು ಬರ್ತಾರೆ ರಾಜುವಿಗೆ ಧೈರ್ಯ ಹೇಳಲು. ಅವರು ರಾಜುನನ್ನು ನೋಡಿ ಅವರು ತುಂಬಾ ಸಂತೋಷ ಪಡ್ತಾರೆ. ರಾಜು, ನಿನ್ನಿಂದ ನನಗೂ ಕೂಡ ಎಷ್ಟೊಂದು ಗೌರವ ಸಿಕ್ಕಿದೆ. ನಿನ್ನಿಂದಲೇ ಈ ದಿನ ಇಲ್ಲಿ ಬರಲು ನನಗೂ ಸಹ ಅವಕಾಶ ಸಿಕ್ಕಿದೆ. ಮೊಬೈಲ್ನಲ್ಲಿ ನಿನ್ನ ಭಾಷಣವನ್ನು ನಾನು ನೋಡಿದೆ. ನಿನ್ನ ಮೇಲೆ ನನಗೆ ತುಂಬಾ ಹೆಮ್ಮೆ ಇದೆ ಮಗ. ಶಬಾಷ್ ರಾಜು, ಶಬಾಷ್ ಅಂತ ಹೇಳ್ತಾರೆ ಡಾಕ್ಟರ್. ಸರ್, ನಾನು ಆ ದಿನ ಶಾಲೆಯಲ್ಲಿ ಹೇಳಿದ್ದು, ಇಲ್ಲಿ ಬಂದಿದ್ದು ಇದೆಲ್ಲ ಕೇವಲ ನಿಮ್ಮಿಂದಲೇ ಅಂತ ಡಾಕ್ಟರ್ಗೆ ಕೈ ಮುಗಿತಾನೆ ರಾಜು. ಅಲ್ಲಿದ್ದ ಕೆಲವರು ರಾಜುವಿನ ಬಟ್ಟೆಗಳನ್ನು ನೋಡಿ ಅವನನ್ನು ಆಡಿಕೊಳ್ತಾ ಇದ್ರು. ಜನರು ಸಿಂಪತಿಯನ್ನು ಗಿಟ್ಟಿಸಿಕೊಳ್ಳಲು ಇವರು ನೋಡು ಈ ರೀತಿ ನಾಟಕ ಮಾಡ್ತಾ ಇದ್ದಾರೆ ಅಂತ. ಆ ದಿನ ಡಿಲ್ಲಿಯಲ್ಲಿ ಯಾವುದೇ ಅಪೇಕ್ಷೆ ಇಲ್ಲದೆ ಬಡವರಿಗೆ ಸಹಾಯ ಮಾಡಿದವರಿಗೆ ಸನ್ಮಾನವನ್ನು ಮಾಡಲಾಗ್ತಾ ಇತ್ತು. ಎಷ್ಟೋ ಜನ ದೊಡ್ಡ ದೊಡ್ಡವರು ಅಲ್ಲಿಗೆ ಬಂದಿದ್ರು. ಎಲ್ಲರ ಮುಂದೆ ನಿಂತುಕೊಂಡು ರಾಜು ಮೈಕ್ನಲ್ಲಿ ಹೇಳ್ತಾನೆ, ನಮಸ್ಕಾರ, ನನ್ನ ಹೆಸರು ರಾಜು. ನಾನು ಗೊಲ್ಲರ ಹಳ್ಳಿಯಿಂದ ಬಂದಂತಹ ಹುಡುಗ. ನನ್ನ ಬಳಿ ಗಾಡಿ ಇಲ್ಲ, ನನ್ನ ಬಳಿ ಸ್ವಂತ ಮನೆ ಕೂಡ ಇಲ್ಲ. ಆದರೆ ನನ್ನ ಬಳಿ ನನ್ನ ಅಮ್ಮ ಇದ್ದಾರೆ. ನನಗೆ ಕನಸು ಇದೆ. 6 ತಿಂಗಳ ಹಿಂದೆ ನನ್ನ ತಾಯಿ ಹಾಸ್ಪಿಟಲ್ನಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇರಬೇಕಾದ್ರೆ ನಾನು ಯೋಚಿಸ್ತಾ ಇದ್ದೆ, ಗಣರಾಜ್ಯೋತ್ಸವ ಅಂದರೆ ಏನು ಅಂತ. ಇಲ್ಲಿ ಬಡವರಿಗೆ ಚಿಕಿತ್ಸೆ ಸಿಗೋದಿಲ್ಲ. ಗಣರಾಜ್ಯದಲ್ಲಿ ಕೇವಲ ದುಡ್ಡಿರುವವರು ಮಾತ್ರ ಬದುಕ್ತಾರ ಅಂತ ನಾನು ಅಂದುಕೊಂಡಿದ್ದೆ. ಆದರೆ ಆ ದಿನ ಡಾಕ್ಟರ್ ರವಿ ಪಾಟೀಲ್ ಅವರು ನನ್ನ ಆಲೋಚನೆಯನ್ನು ತಪ್ಪು ಅಂತ ಸಾಬೀತು ಮಾಡಿದ್ರು. ಅವರು ಯಾವುದೇ ದುಡ್ಡು ತೆಗೆದುಕೊಳ್ಳದೆ ನನ್ನ ತಾಯಿಯನ್ನು ಕಾಪಾಡಿದ್ರು. ಆ ದಿನವೇ ನನಗೆ ಅರ್ಥವಾಗಿತ್ತು ಗಣರಾಜ್ಯೋತ್ಸವ ಅಂದರೆ ಏನು ಅಂತ. ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವ ದೊಡ್ಡ ಮನಸ್ಸು, ದೊಡ್ಡ ಗುಣ ಇರುವವರ ಮನಸ್ಸಿನಲ್ಲಿಯೇ ನಿಜವಾಗಿಯೂ ಗಣತಂತ್ರ ಇರುತ್ತೆ. ಒಬ್ಬರಿಗೊಬ್ಬರು ಸಹಾಯ ಮಾಡುವುದೇ ನಿಜವಾದ ಗಣರಾಜ್ಯೋತ್ಸವ ಎಂದು ನನಗೆ ಆ ದಿನ ಅರ್ಥವಾಯಿತು. ಈ ದಿನ ನಾನು ಇಲ್ಲಿಗೆ ಬಂದಾಗ ಕೆಲವರು ಹೇಳ್ತಾ ಇದ್ರು, ನನ್ನನ್ನು ಕೇವಲ ರಾಜಕೀಯಕ್ಕಾಗಿ, ಓಟಿಗಾಗಿ ಇಲ್ಲಿಗೆ ಕರೆಸಿದ್ದಾರೆ ಅಂತ. ಅವರ ಮಾತುಗಳು ಸತ್ಯ ಇರಬಹುದೋ ಏನೋ, ಅವರ ಮಾತುಗಳು ನಿಜ ಆಗಿವೆಯೋ ಏನೋ ನನಗಂತೂ ಗೊತ್ತಿಲ್ಲ. ಆದರೆ ನನ್ನ ಮಾತುಗಳಿಂದ ಯಾರಾದರೂ ಒಬ್ಬ ಡಾಕ್ಟರ್, ಒಬ್ಬ ಬಡವನಿಗೆ ಸಹಾಯ ಮಾಡಿದರೆ ನಾನು ಎಲ್ಲರ ಮುಂದೆ ತಲೆ ಬಗ್ಗಿಸಿಕೊಳ್ಳಲು ತಯಾರಾಗಿದ್ದೇನೆ. ಅಷ್ಟೇ ಸಾಕು. ನೀವು ನನ್ನ ಬಗ್ಗೆ ಏನಂದುಕೊಂಡರೂ ಪರವಾಗಿಲ್ಲ, ನಾನು ಎಲ್ಲದಕ್ಕೂ ತಲೆ ಬಗ್ಗಿಸಿಕೊಳ್ತೀನಿ. ನನಗೆ ನಿಮ್ಮಿಂದ ಏನೂ ಬೇಡ. ನನಗೆ ಹೆಸರು ಬೇಡ, ಗೌರವವೂ ಬೇಡ, ದುಡ್ಡು ಬೇಡ. ಆದರೆ ನಾಳೆ ಇನ್ನೊಂದು ಮಗು ಯಾವುದೇ ಆಸ್ಪತ್ರೆಯ ಮುಂದೆ ದುಡ್ಡಿಲ್ಲದೆ ಚಿಕಿತ್ಸೆಗಾಗಿ ಅಳಬಾರ್ದು. ಒಂದು ವೇಳೆ ಯಾರಾದರೂ ಆ ರೀತಿ ಅಳ್ತಾ ಇದ್ರೆ ಯಾರಾದರೂ ಒಬ್ಬ ಡಾಕ್ಟರ್ ಆ ಮಗುವಿಗಾಗಿ ಅಲ್ಲಿ ನಿಂತುಕೊಂಡಿರಬೇಕು. ಆ ಮಗುವಿಗೆ ಅಲ್ಲಿ ಸಹಾಯ ಸಿಗಬೇಕು. ರಾಜುವಿನ ಮಾತುಗಳನ್ನು ಕೇಳಿ ಸೇರಿದ್ದ ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ತಾ ಇದ್ರು. ಇದೇ ನಿಜವಾದ ಗಣರಾಜ್ಯೋತ್ಸವ. ಗಣರಾಜ್ಯೋತ್ಸವದಲ್ಲಿ ಪ್ರತಿಯೊಬ್ಬ ಮನುಷ್ಯರು ಇನ್ನೊಬ್ಬ ಮನುಷ್ಯರಿಗೆ ಸಹಾಯ ಮಾಡಬೇಕು. ಅಲ್ಲಿ ಬಂದಿದ್ದ ಪ್ರಧಾನಮಂತ್ರಿಗಳು, ರಾಷ್ಟ್ರಪತಿಗಳು ಹೇಳ್ತಾರೆ, ಇಂತಹ ಡಾಕ್ಟರ್ ಅಂತವರಿಗೆ ಸರ್ಕಾರದ ಕಡೆಯಿಂದ ಗೌರವ ಮತ್ತು ಪ್ರಶಸ್ತಿಗಳನ್ನು ಕೊಡ್ತೀವಿ ಅಂತ. ಡಾಕ್ಟರ್ ಹೇಳ್ತಾರೆ, ಈ ಗೌರವ, ಈ ಪ್ರಶಸ್ತಿ ಕೇವಲ ನಿನ್ನಿಂದಲೇ ರಾಜು ಅಂತ ಹೇಳಿ. ಮಾರನೇ ದಿನವೇ ಟಿವಿಯವರು, ಪ್ರೆಸ್ ಅವರು ರಾಜುವಿನ ಮನೆಯ ಮುಂದೆ ಪ್ರತ್ಯಕ್ಷವಾಗಿದ್ರು. ನೋಡಿ, ಇದೇ ಜಾಗದಲ್ಲಿ ಆ ಹುಡುಗ ಇರೋದು. ನಿನ್ನೆ ಇವನ ಭಾಷಣ ಎಲ್ಲರನ್ನೂ ಯೋಚಿಸುವಂತೆ ಮಾಡಿತು ಎಂದು ಅವನ ಇಂಟರ್ವ್ಯೂಗೆ ಅವನ ಮುಂದೆ ಜನ ಬಂದು ಸೇರಿದ್ರು. ರಾಜುವಿನ ಇಂಟರ್ವ್ಯೂ ನೋಡಿ ರಾಜುಗೆ ಎಷ್ಟೊಂದು ಅವಕಾಶಗಳು ಹರಿದು ಬರ್ತಾ ಇದ್ವು. ಅವನ ಕಥೆಯನ್ನು ಸಿನಿಮಾ ಮಾಡಲು ಸಹ ಮುಂದಾಗಿದ್ರು. ಆದರೆ ರಾಜು ಹೇಳ್ತಾನೆ, ನನಗಿದ್ಯಾವುದು ಇಷ್ಟವಿಲ್ಲ. ನಾನು ಓದ್ಕೋಬೇಕು. ನನ್ನನ್ನು ಓದಲು ಬಿಡಿ. ದುಡ್ಡು ಇವತ್ತಲ್ಲ ಅಂದರೆ ನಾಳೆ ಖಂಡಿತ ಬರುತ್ತೆ. ವಿದ್ಯೆ ಒಂದು ನಮ್ಮ ಬಳಿ ಇದ್ದರೆ ನಮಗೆ ಎಲ್ಲವೂ ಖಂಡಿತ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾನೆ. ರಾಜುವಿನಿಂದ ಆ ಹಳ್ಳಿಗೆ, ಆ ಶಾಲೆಗೆ ಈಗ ಹೆಸರು ಬಂದಿತ್ತು. ಸನ್ಮಾನದ ನಂತರ ಡಾಕ್ಟರ್ ರವಿ ಪಾಟೀಲ್ ಅವರು ಕೂಡ ಒಂದು ಕ್ಲಿನಿಕ್ ಓಪನ್ ಮಾಡ್ತಾರೆ. ಬಡವರಿಗೆ ಅಲ್ಲಿ ಉಚಿತ ಚಿಕಿತ್ಸೆಯನ್ನು ಕೊಡಲು ಶುರು ಮಾಡ್ತಾರೆ. ಬಡವರು, ದುಡ್ಡಿಲ್ಲದವರು, ನಿರ್ಗತಿಕರು ಆ ಆಸ್ಪತ್ರೆಯಲ್ಲಿ ಫ್ರೀಯಾಗಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ರು.
ಸರ್ಕಾರದಿಂದ ರಾಜುಗೆ ಸ್ಕಾಲರ್ಶಿಪ್ ಕೂಡ ಸಿಗುತ್ತೆ. ಅವನು ಎಷ್ಟು ಓದುತ್ತಾನೋ ಅಷ್ಟರವರೆಗೂ ಫ್ರೀ ಆದ ಎಜುಕೇಶನ್ ಎಲ್ಲ ಕಾಲೇಜುಗಳಲ್ಲಿಯೂ ಅಂತ ಹೇಳಿ ರಾಜು ಅಂದುಕೊಳ್ತಾ ಇದ್ದ. ನನಗೆ ಸರ್ಕಾರ ಇಷ್ಟೊಂದು ಅನುಕೂಲ ಮಾಡಿಕೊಟ್ಟಿದೆ. ನಾನು ದೊಡ್ಡವನಾದ ಮೇಲೆ ನಮ್ಮ ಊರಿಗಾಗಿ, ನಮ್ಮ ಜನಗಳಿಗಾಗಿ ಏನಾದರೂ ಖಂಡಿತ ಮಾಡಲೇಬೇಕು ಅಂತ. ರಾಜು ಕಷ್ಟಪಟ್ಟು ಚೆನ್ನಾಗಿ ಓದ್ಕೊಳ್ತಾ ಇದ್ದ. ರಜೆ ಸಿಕ್ಕ ದಿನಗಳಲ್ಲಿ ಫ್ರೀ ಆದ ಸಮಯದಲ್ಲಿ ಆಸ್ಪತ್ರೆಗೆ ಹೋಗಿ ಜನರಿಗೆ ಸೇವೆಯನ್ನು ಸಹ ಮಾಡ್ತಾ ಇದ್ದ. ಡಾಕ್ಟರ್ ಅವರ ಋಣವನ್ನು ತೀರಿಸಿಕೊಳ್ಳಲು ಯಾವ ಮಗುವಿಗೂ ಅವರ ತಂದೆ ತಾಯಿ ದೂರವಾಗಬಾರ್ದು, ದುಡ್ಡಿಲ್ಲದೆ ಯಾರು ಅವರನ್ನವರು ಕಳೆದುಕೊಳ್ಳಬಾರದು ಅಂತ ರಾಜು ಅಂದುಕೊಳ್ತಾ ಇದ್ದ. ರಾಜು ಮಾಡಿದ ಒಂದು ಸಣ್ಣ ಭಾಷಣ ಒಬ್ಬರನ್ನು ಬದಲಾಯಿಸಿದರೂ ಅದೇ ನಿಜವಾದ ಸಾರ್ಥಕತೆ ಅಂದುಕೊಂಡಿದ್ದ. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.